ಹಾಸ್ಯ ಕಲಾವಿದ ಬ್ಯಾಂಕ್ ಜನಾರ್ದನ್ ಅವರನ್ನ ನಾವು ಕಳ್ಕೊಂಡಿದ್ದೀವಿ. 90 ದಿನಗಳಿಂದ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇತ್ತಂತೆ. ಸಾಕಷ್ಟು ರೀತಿಯ ಟ್ರೀಟ್ಮೆಂಟ್ ಅನ್ನು ಕೊಡಲಾಗಿತ್ತು ಅನ್ನೋ ವಿಚಾರ ಗೊತ್ತಾಗಿದೆ. ಅಂತಿಮ ವಿಧಿವಿಧಾನದ ಕುರಿತು ನಾವು ತಿಳಿಸ್ತೀವಿ ಅಂತ ಜನಾರ್ದನ್ ಅವರ ಪುತ್ರ ಗುರುಪ್ರಸಾದ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬ್ಯಾಂಕ್ ಜನಾರ್ದನ್ ಅವರು ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಆಲ್ಮೋಸ್ಟ್ ಒಂದು 3 ತಿಂಗಳಿಂದ ಕೂಡ ಅವರಿಗೆ ಬೇರೆ ಬೇರೆ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಅವರನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಕೂಡ ಆಗಿತ್ತು ಅನ್ನೋದನ್ನು ಅವರ ಪುತ್ರ ತಿಳಿಸಿದ್ದಾರೆ. ಕನ್ನಡದ ಒಬ್ಬೊಬ್ಬರೇ ದಿಗ್ಗಜ ಕಲಾವಿದರನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಕಳ್ಕೊಳ್ತಾ ಇದ್ದೀವಿ. ಅದರಲ್ಲೂ ಈ ಹಾಸ್ಯ ಅನ್ನುವಂತಹ ಜಾನರ್ ಇದೆಯಲ್ಲ, ಕಾಮಿಡಿ ಅನ್ನುವಂತಹ ಜಾನರ್, ಅದರಲ್ಲಂತೂ ಮಂದೀಪ್ ರೈ ಇರ್ಬೋದು, ಅಥವಾ ಸರಿಗಮಪ ವಿಜಯ್ ಇರ್ಬೋದು, ಆಮೇಲೆ ಬ್ಯಾಂಕ್ ಜನಾರ್ದನ್ ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಬಾಲ್ಯಗಳನ್ನು ಸುಂದರವಾಗಿಸಿದಂಥವರು ಅಂತ ಹೇಳ್ಬೋದು. ಯಾಕಂದರೆ ಇವ್ರದ್ದೇ ಸಿನಿಮಾಗಳನ್ನು ನೋಡ್ಕೊಂಡು ನಾವೆಲ್ಲ ಬೆಳೆದವರು. ಎಲ್ರಿಗೂ ಕೂಡ ಈ ಸಂಡೇ ಆಗ್ತಿದ್ದಂಗೆ ಹಿಂದೆಲ್ಲ ಡಿ ಡಿ ಚಂದನದಲ್ಲಿ ಇವ್ರದ್ದೊಂದು ಸಿನಿಮಾ ಬರ್ತಾ ಇತ್ತು. ಆಮೇಲೆ ಸೀರಿಯಲ್ನಲ್ಲಿ ನೋಡಿದ್ರು ಕೂಡ ಇವರ ಪಾತ್ರಗಳು ಸಾಕಷ್ಟು ಮನೋರಂಜನೆಯನ್ನು ಕೊಡ್ತಾ ಇತ್ತು. ಇಡೀ ತೆರೆ ಮೇಲೆ ಇವರೇ ಆವರಿಸ್ಕೊಂಡ್ಬಿಟ್ಟಿದ್ರು. ಬಿಗ್ ಸ್ಕ್ರೀನ್ ಇರ್ಬೋದು, ಸ್ಮಾಲ್ ಸ್ಕ್ರೀನ್ ಇರ್ಬೋದು. ಒನ್ ಆಫ್ ದ ಬ್ಯುಸಿಯೆಸ್ಟ್ ಆ್ಯಕ್ಟರ್ ಆಗಿದ್ರು, ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ ಆಗಿದ್ರು. ಮತ್ತು ಇವರು ವ್ಯಕ್ತಿತ್ವದ ಬಗ್ಗೆ ಕೂಡ ತುಂಬ ಜನ ಪಬ್ಲಿಕ್ ಟಿ ವಿ ಜೊತೆಗೆ ಮಾತಾಡ್ತಾ ಹೇಳ್ತಾ ಇದ್ರು. ತುಂಬ ಸಹೃದಯಿ ಆಗಿದ್ರು, ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ರು. ಆತ್ಮೀಯತೆ ಅನ್ನೋದು ಡೇ ಒನ್ನಿಂದಲೇ ಅವ್ರ ಜೊತೆಗೆ ಇರ್ತಾ ಇತ್ತು ನಮಗೆ ಶೂಟಿಂಗ್ ಮಾಡೋ ಸಂದರ್ಭದಲ್ಲಿ ಅಂತೆಲ್ಲ ಹಂಚ್ಕೊಳ್ತಾ ಇದ್ರು. ವ್ಯಕ್ತಿ ಗತಿಸಿ ಹೋದಾಗ ಅವರ ವ್ಯಕ್ತಿತ್ವನೇ ಅಲ್ವಾ ಉಳಿಯೋದು, ಗೋಲ್ಡ್ ರೀತಿ. ಆ ರೀತಿ ಇದ್ದವರು ಬ್ಯಾಂಕ್ ಜನಾರ್ದನ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಎಜುಕೇಟೆಡ್ ಆಗಿದ್ರು, ಬ್ಯಾಂಕ್ ಉದ್ಯೋಗಿ ಆಗಿದ್ರು. ಬ್ಯಾಂಕ್ ಉದ್ಯೋಗದ ಜೊತೆಗೇ ಈ ತಮ್ಮ ಪ್ಯಾಷನನ್ನು ಕೂಡ ಅವರು ಫಾಲೋ ಮಾಡ್ತಾ ಇದ್ರು. ಪ್ಯಾಷನ್ ಅಂದರೆ ಈ ನಟನೆ. ಬಟ್ ಫೈನಲಿ ಬ್ಯಾಂಕ್ ಉದ್ಯೋಗವನ್ನು ಈ ನಟನೆಗೋಸ್ಕರನೇ ಅವರು ಬಿಟ್ಟರು. 500ಕ್ಕೂ ಹೆಚ್ಚು ಚಿತ್ರ ಅಂತ ಹೇಳಿದ್ರೆ ಭಾಳ ದೊಡ್ಡ ಸಾಧನೆ. ಅಷ್ಟು ವರ್ಷಗಳ ತನಕ ಚಿತ್ರರಂಗದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ವಿವಾದಗಳು ಕೂಡ ಇವರನ್ನು ಆವರಿಸಿರಲಿಲ್ಲ ಅಂತ ಕೂಡ ನಾವು ಈ ಟೈಮ್ನಲ್ಲಿ ಹೇಳಬೇಕು. ನಟಿಸಿದ ಅಷ್ಟೂ ಪಾತ್ರಗಳು ನಮಗೆ ತೀರಾ ಹತ್ತಿರ ಆಗಿರ್ತಾ ಇತ್ತು ಅನ್ನೋದು ಕೂಡ ನಾವೀಗ ಗಮನಿಸಬೇಕು. ಮತ್ತು ಈ ಅಶ್ಲೀಲತೆ ಅನ್ನೋದು ಕಡಿಮೆ ಇರ್ತಾ ಇತ್ತು ಅವರ ನಟನೆಯಲ್ಲಿ ಅನ್ನೋದು ನಾವು ನೆನಪು ಮಾಡ್ಕೊಳ್ಬೇಕಾಗಿರೋ ವಿಚಾರ.